ನಮಸ್ಕಾರ. 5ನೇ ತಾರೀಕು 8ನೇ ತಿಂಗಳು 2020 ಬುಧವಾರ ದಿನ. ಈ ದಿನದ ವಿಶೇಷಗಳನ್ನ ನೋಡೋಣ. ಶುಭ ದಿನಗಳ ಅಶುಭ ದಿನವ ಅಂತ. ಯಾಕೆಂದರೆ ಶುಭ ದಿನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡ್ಬೋದು. ದಿನ ಅಶುಭವಾಗಿದ್ದರೆ ಒಳ್ಳೆಯ ಕಾರ್ಯಗಳು ಮಾತ್ರ ಮಾಡಬೇಕು. ಹಂಗಾಗಿ ಈ ದಿನದಲ್ಲಿ ವಿಶೇಷವಾಗಿ ಇವತ್ತಿನ ತಿಥಿ ದ್ವಿತೀಯ ಅಂದರೆ 2ನೇ ತಿಥಿ ಅಂತ. ಧನಿಷ್ಠ ನಕ್ಷತ್ರ 9:31ವರೆಗಿದೆ. ಹಂಗಾಗಿ ಈ ದಿನದಲ್ಲಿ ವಿಶೇಷವಾಗಿರುವಂಥದ್ದು ಏನು ಅಂತಂದರೆ ಶರೀರ ಪುಷ್ಟಿ ಇದೆ. ಆಮೇಲೆ ಬರುವಂಥ 9:31 ನಂತರ ಬರುವಂಥದ್ದು ಶತಭಿಷ ನಕ್ಷತ್ರ, ಸಿದ್ಧಿ ಮತ್ತು ತೃಪ್ತಿ ಇದೆ. ಹಂಗಾಗಿ ಇವತ್ತು ದಿನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಖಂಡಿತವಾಗಿ ಮಾಡಬಹುದು. ಈ ದಿನದಲ್ಲಿ ಮಹಾವಿಷ್ಣುವ ಅನುಗ್ರಹ ಬರುತ್ತದೆ. ಲಕ್ಷ್ಮೀ ದೇವತೆ ಅನುಗ್ರಹವೂ ನಮಗೆ ಬಂದು ಸೇರುತ್ತೆ. ಇವತ್ತು ಸೂರ್ಯೋದಯ 6:06. ಹೃತ್ ಪದ್ಮವಾಸೆ ರವಿಬಿಂಬವಾಸೆ ಅಂತ ಅಂದರೆ ಸೂರ್ಯನ ಬಗ್ಗೆ ರಂಗನಾಥ ಅಷ್ಟಕದಲ್ಲಿದೆ. ಅಷ್ಟು ಪ್ರಭಾವಶಾಲಿಯಾದ ಸೂರ್ಯನನ್ನು ಕೈಮುಗಿದು ಈ ದಿನವನ್ನು ಪ್ರಾರಂಭ ಮಾಡೋಣ. ಸೂರ್ಯನಿರೋದು ಕರ್ಕಾಟಕ ರಾಶಿ. ನಾ ಪದೇ ಪದೇ ಹೇಳ್ತೀವಿ, ಸೂರ್ಯನಂದ ಕಣ್ಣಿಗೆ ಕಾಣುವ ಗ್ರಹವು ದೇವರು ಬೇರಿಲ್ಲ. ಇದು ಶ್ರವಣ ಮಾಸ. ಶ್ರವಣ ಮಾಸದಲ್ಲಿ ಅಂದರೆ ಸರಿಯಾಗಿ ಹೇಳಬೇಕು ಅಂತಂದರೆ ದಕ್ಷಿಣಾಯನ ಕಾಲದ ಪ್ರಕಾರ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯನ ಕಾಲ ಪ್ರಾರಂಭವಾಗುತ್ತೆ ಅಂತಂದರೆ ಇಂದ್ರಾದಿ ದೇವರಿಗೆಲ್ಲ ಹಗಲು ಮುಗಿದೋಯ್ತು ಅಂತ, ರಾತ್ರಿ ಪ್ರಾರಂಭವಾಗಿದೆ ಅಂತ. ಹಂಗಾಗಿ 6 ತಿಂಗಳು ಹಗಲು, 6 ತಿಂಗಳು ರಾತ್ರಿ ಅಂತ. ಅಲ್ಲಿಂದ ಪಿತೃಕಾರಕನಾದ ಸೂರ್ಯನು ಮಾತೃಕಾರಕ ಅನ್ನುವ ಚಂದ್ರನ ಮನೆಯಲ್ಲಿ ಸೇರಿದ್ದಾರೆ. ಶ್ರವಣ ಮಾಸ ಅಂತ ಅನ್ನುವ ಅಲ್ಲಿ ಆಷಾಢ ಅಂದರೆ ಸೂರ್ಯನ ಪ್ರಕಾರ, ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರನಲ್ಲಿ ದ್ವಿತೀಯ. ಇದು ಒಂದು ವಿಶೇಷ ದಿನ. ಶ್ರೀಹರಿ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಸಂತೋಷವಾಗಿ ನಿದ್ರೆ ಮಾಡುವ ದಿನ ಅಂತ ಕೊಟ್ಟಿರ್ತಾರೆ. ಹಂಗಾಗಿ ಇದನ್ನು ಅಶೂನ್ಯ ಶಯನ ವ್ರತ ಅಂತ. ಶೂನ್ಯ ಅಂತಂದರೆ ಏನೂ ಇಲ್ಲ ಅಂತ, ಜೀರೋ, ನಿಲ್ಲು. ಆದರೆ ಅಶೂನ್ಯ ಎಲ್ಲ ತುಂಬಿರೋದು, ಇನ್ಫಿನಿಟಿ ಅಂತ. ಅಶೂನ್ಯ ಶಯನ ವ್ರತದಲ್ಲಿ ಸ್ವಾಮಿಯನ್ನು ಲಕ್ಷ್ಮೀ ದೇವಿಯನ್ನು ನಿದ್ರೆ ಮಾಡಿಸಿದ್ರೆ ಎಲ್ಲ ರೀತಿಯ ದೋಷಗಳು ಹೋಗುತ್ತದೆ, ಮನೋರೋಗ ಹೋಗುತ್ತದೆ. ಕೆಲವರು ಎಷ್ಟೋ ಜನ ನಿದ್ರೆ ಕಡಿಮೆ ಇರುತ್ತದೆ, ನಿದ್ರೆಯೇ ಬರಲಿಲ್ಲ ಅಂತ. ಸ್ವಾಮಿಯನ್ನು ಪೂಜೆ ಮಾಡಿ ಈ ದಿನವನ್ನು ವಿಶೇಷವಾಗಿ ಕೊಂಡಾಡಿದ್ರೆ ಎಲ್ಲರಿಗೂ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹಿರಿಯರು ಕೊಟ್ಟಿರುವಂಥದ್ದು, ಮಹರ್ಷಿಗಳು ಕೊಟ್ಟಿರುವಂಥದ್ದು. ಹಂಗೆ ಯಾರಿಗೂ ನಿದ್ರೆ ಇಲ್ಲವೋ ಅವರು ಮಾಡಿ ನೋಡಿದ್ರೇ ಅದು ಅನುಭವದಲ್ಲಿ ಗೊತ್ತಾಗುತ್ತೆ. ಇದನ್ನು ಅಶೂನ್ಯ ಶಯನ ವ್ರತವಾಗಿ ಅನುಷ್ಠಾನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿದೆ. ಈ ದಿನದಲ್ಲಿ ಬೆಳಗಿನ ಜಾವನೆ ಎದ್ದು ಅಂದರೆ ಬ್ರಾಹ್ಮಿಯ ಮುಹೂರ್ತ ಅನ್ನುವ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ವಿಘ್ನೇಶ್ವರನನ್ನು ಪೂಜೆ ಮಾಡಿ ಮತ್ತು ಗುರುವನ್ನು ಧ್ಯಾನ ಮಾಡ್ಕೋಬೇಕು. ಆಮೇಲೆ ವಿಷ್ಣು ಪೂಜೆ. ಶ್ರೀರಂಗನಾಥಾಷ್ಟಕ ಅಂತ ಒಂದು ವಿಷಯವಿದೆ, ಅದನ್ನು ಪಡಿಸಬೇಕು ಅಂತ ಕೊಟ್ಟಿರ್ತಾರೆ. ಸಾಧ್ಯವಾದರೂ ಪಡಿಸಿ. ಆಮೇಲೆ ಏನು ಮಾಡಬೇಕು ಅಂತಂದರೆ ಸ್ವಾಮಿಯನ್ನು ದರ್ಶನ ಮಾಡಿ ಸಂಜೆ ಶ್ರೀಹರಿ ಮಹಾಲಕ್ಷ್ಮಿಯ ವಿಗ್ರಹನ ಅಥವಾ ಫೋಟೋ ಇದ್ದರೂ ಸರಿಯೇ ಅದನ್ನು ದಂಪತಿಗಳಾಗಿ ಭಾವನೆ ಮಾಡಬೇಕು. ಕಾಯಿಸಿದ ಹಸುವಿನ ಹಾಲು ನಿವೇದನ ಮಾಡಬೇಕು. ಹೊಸದಾಗಿ ತಗೊಂಬಂದಿರುವಂಥ ಹಾಸಿಗೆ, ತಲೆದಿಂಬು ಇದೆಲ್ಲ ಸ್ವಾಮಿಯನ್ನು ಧ್ಯಾನ ಮಾಡಿಕೊಂಡು ಸ್ವಾಮಿ ಕೂಂತ ಅದನ್ನು ಇಡಬೇಕಾಗ್ತದೆ. ಲಕ್ಷ್ಮಿಯ ವಯುಜ್ಯತೆ ತೇವನ ಕದಾಚಿತಹೋ ಭವಾನ್ ತಥಾ ಕಲತ್ರ ಸಂಬಂಧೋ ದೇವಮಾಮೆ ವಿಯುಜ್ಯತಾಂ ಹರಿ ಹೇ ಹರಿ ಅಂತ ಹೇಳಿ ಅದನ್ನು ಇಟ್ಟು
ನೀವಿಬ್ಬರೂ ಇರುವಂತೆ ನಮ್ಮನ್ನು, ಅಂದರೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿಯರು ಸಂತೋಷವಾಗಿ ಸುಖವಾಗಿ ಇರುವಂತೆ ಆಶೀರ್ವಾದ ಮಾಡು ಅಂತ ಕೇಳ್ಕೊಳ್ಳುವಂಥದ್ದು. ಕೆಲವು ಮನೆಗಳಲ್ಲಿ ತೊಂದರೆ ಇರುತ್ತದೆ, ಏನೂ ಮಾಡೋಕ್ಕಾಗಲ್ಲ. ಈಗ ಹುಡುಗಿಯರು ಹೋಗ್ಬಿಡ್ತಾರೆ ಡೈವರ್ಸು ಅಂತ. ಎಷ್ಟೋ ಮನೆಗಳಲ್ಲಿ ಕೆಲವು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇರ್ತದೆ, ಅಷ್ಟೇ ಸರಿ ಮಾಡ್ಕೋಬೇಕು. ಹಂಗಾಗಿ ಸ್ವಾಮಿಯನ್ನು ಬೇಡ್ಕೋಬೇಕು. ಮಾರನೇ ದಿನ ಬೆಳಗ್ಗೆ ಶ್ರೀಹರಿಯ ಮತ್ತು ಲಕ್ಷ್ಮಿ ವಿಗ್ರಹಗಳಿದ್ದರೆ ವಿಗ್ರಹ ಅಥವಾ ಫೋಟೋಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಆ ಹಾಸಿಗೆಯನ್ನು ದಾನ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಶಕ್ತಿ ಇರೋವರು. ಇಲ್ಲಾಂದರೆ ಸ್ವಾಮಿಗೆ ಇರುವಂಥ ಚಿಕ್ಕದಾಗಿ ಇಡ್ಬೋದು, ಆರ್ಟಿಫಿಷಿಯಲ್ ಆಗಿ ಬರುತ್ತಲ್ಲ ಅಂಥದ್ದನ್ನು ಇಡ್ಬೋದು. ಸ್ವಾಮಿಯ ಅನುಗ್ರಹದಿಂದ ಮನೆಯಲ್ಲಿರುವಂಥ ದೋಷಗಳು ದೂರವಾಗುತ್ತದೆ ಅಂತಾರೆ. ಹಂಗಾಗಿ ರಂಗನಾಥನಾಗಿ ಅನಂತ ಶಯನ ಮಾಡುವ, ಅಂದರೆ ಸರ್ಪದ ಹಾಸಿಗೆಯಲ್ಲಿ ಮಲಗಿರ್ತಾನಲ್ಲ ಸ್ವಾಮಿ, ಅವನ ಎದೆಯಲ್ಲೇ ಇರುತ್ತಾರೆ ಲಕ್ಷ್ಮೀದೇವಿ. ರಂಗನಾಥಾಷ್ಟಕ ಆ ಸಮಯದಲ್ಲಿ ಪಡಿಸುವಂಥದ್ದು. ಅನಂತ ರೂಪೇ ನಿಜಬೋಧ ರೂಪೇ, ಹಂಗಾಗಿ ಸ್ವಾಮಿಯನ್ನು ವರ್ಣನೆ ಮಾಡುತ್ತಾರೆ. ಬ್ರಹ್ಮಸ್ವರೂಪೇ ಶ್ರುತಿಮೂರ್ತೆ ರೂಪೇ, ಶಶಾಂಕ ರೂಪೇ ರಮಣೀಯ ರೂಪೇ, ಶ್ರೀರಂಗರೂಪೇ ರಮತಾಂ ಮನೋರೂಪೇ, ಕಾವೇರಿ ತೀರೆ ಕರುಣಾ ವಿಲೋಲೆ, ಮಂದಾರ ಮೂಳೆ ಧೃತಚಾರು ಕೇಳೆ, ದೈತ್ಯಾಂತ ಕಾಲೇ ಕಿಲ ಲೋಕಲೀಲೆ, ಶ್ರೀರಂಗಲೀಲೆ ರಮತಾಂ ಮನೋಮೆ, ಲಕ್ಷ್ಮೀ ನಿವಾಸೆ ಜಗತಾಂ ನಿವಾಸೆ, ಹೃತ್ ಪದ್ಮವಾಸೆ ರವಿಬಿಂಬವಾಸೆ, ಕೃಪಾನಿವೇಶೆ ಗುಣಬೃಂದವಾಸೆ, ಶ್ರೀರಂಗವಾಸೆ ರಮತಾಂ ಮನೋಯೆ. ಇನ್ನೂ ಹೋಗುತ್ತದೆ ಅದು. ಹಾಗಾಗಿ ಸ್ವಾಮಿ ಇದರಲ್ಲಿ ವಿಶೇಷವಾಗಿ ಎಷ್ಟೆಷ್ಟು ರೀತಿಯಾಗಿ ವರ್ಣನೆ ಮಾಡುತ್ತಾರೆ. ತನ್ನ ಮನಸ್ಸಿಗೆ ತನ್ನ ಬುದ್ಧಿಗೆ ಬಂದದಲ್ಲ ಸ್ವಾಮಿನೇ ಹೇಳಿ ದರ್ಶನ ಮಾಡುತ್ತಾರೆ. ಹಂಗಾಗಿ ಶ್ರೀರಂಗಪಟ್ಟಣದಲ್ಲಿ ವಿಶೇಷ ದಿನವಾಗಿರುತ್ತದೆ ಇದು. ಅಲ್ಲೇ ಇರುವವರಿಗೆ ಅದು ಪುಣ್ಯ ಭೂಮಿ, ಮಿಕ್ಕವರು ಹುಡ್ಕೊಂಡು ಹೋಗಬೇಕು. ಮನೆಯಲ್ಲೂ ಅದನ್ನು ಧ್ಯಾನ ಮಾಡಿಕೊಂಡು ಮಾಡ್ಬೋದು. ಹಂಗಾಗಿ ಈ ದಿನದಲ್ಲಿ ಯಮಕಂಡ ಕಾಲ 7:44 9:18, ರಾಹುಕಾಲ 12:26 2 ಗಂಟೆಯವರೆಗೂ, ದ್ವಿತೀಯ ತಿಥಿ ರಾತ್ರಿವರೆಗಿರುತ್ತದೆ, ಅಂದರೆ 10:50ವರೆಗೂ. ಹಂಗಾಗಿ ಈ ಥರ ದ್ವಿತೀಯ ತಿಥಿ ಈ ದಿನ ಕೂಡಿ ಬಂದಿರೋದ್ರಿಂದಲೂ ರಾತ್ರಿ 10:50ವರೆಗೆ ಇರೋದರಿಂದಲೂ ನಾವು ಫಸ್ಟೇ ಹೇಳುವಂತೆ ಅಶೋನಿ ಶಯನ ವ್ರತವನ್ನು ಅನುಷ್ಠಾನ ಮಾಡೋಕ್ಕೆ ಇವತ್ತು ಸರಿಯಾಗಿರುತ್ತೆ. ಕೆಲವು ಟೈಮಲ್ಲಿ ದ್ವಿತೀಯ ತಿಥಿ ಬೇಗ ಮುಗಿದೋಗ್ಬಿಡ್ತದೆ ಸಾಯಂಕಾಲ. ಹಂಗಾಗಿ ಸ್ವಾಮಿನ ಅಲ್ಲಿ ಮಲಗಿಸೋದು ಕಷ್ಟ ಅಂತ 10:50ಕ್ಕೂ ಮುಂಚೆ ಶ್ರೀಹರಿ ಲಕ್ಷ್ಮೀದೇವಿಯನ್ನು ಮಲಗಿಸಿ ಈ ರೀತಿ ಮಾಡಿ ಪೂಜೆ ಮಾಡುವಂಥದ್ದು ಉತ್ತಮ. ಇವತ್ತು ಚಂದ್ರನು ಕೂಡ 8:14ಕ್ಕೆ ಉದಯವಾಗುತ್ತಾನೆ. ಚಂದ್ರನು ಉದಯದಿಂದಲೂ ಸೌಮ್ಯನಾಗಿ ಸ್ವಾಮಿ ಕಾಣಿಸ್ಕೊಳ್ತಾನೆ ಅಂತ, ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಬರುತ್ತೆ ಅಂತ. ನಂಬುವವರಿಗೆ ಸುಖ, ನಂಬದೇ ಇರೋರಿಗೆ ಇನ್ನೂ ಸುಖ. ಯಾಕೆಂದರೆ ಈ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತಿನ ನಕ್ಷತ್ರ ಧನಿಷ್ಠ ನಕ್ಷತ್ರ 9:30ವರೆಗಿರುತ್ತದೆ. ಇವತ್ತು ಯೋಗ ಏನಂದರೆ ಶರೀರ ಪುಷ್ಟಿ ಇದೆ. 9:30 ನಂತರ ಶತಭಿಷ ನಕ್ಷತ್ರ ಸಿದ್ಧಿ ಮತ್ತು ತೃಪ್ತಿಯನ್ನು ಕೊಡುತ್ತದೆ. 9:30ವರೆಗೂ ಧನಿಷ್ಠ, ಆಮೇಲೆ ಶತಭಿಷ. ತಿಥಿ ರಾತ್ರಿ 10:50ವರೆಗೂ, ಅಂದರೆ ಹೆಚ್ಚು ಕಮ್ಮಿ 11 ಗಂಟೆಯವರೆಗೂ. ಇದು ಬೆಂಗಳೂರಿನ ಸೆಂಟ್ರಾಗಿ ಇಟ್ಕೊಂಡಿರುವಂಥ ಒಂದು ವಿಷಯ. ಮೈಸೂರು ಇನ್ನೊಂದು 3 ನಿಮಿಷ ಹೆಚ್ಚಾಗಿರುತ್ತೆ. ಏಕೆಂತಂದರೆ ಎಲ್ಲ ಊರಲ್ಲೂ ಸೂರ್ಯೋದಯ ಒಂದೇ ಥರ ಇರೋದಲ್ಲ. ಸೆಂಟ್ರು ಅಂತ ಯಾವುದನ್ನು ಫಿಕ್ಸ್ ಮಾಡ್ತೀವೋ ಅಲ್ಲಿಂದ 60 ಕಿಲೋಮೀಟ್ರ್ವರೆಗೂ ಒಂದೇ ಥರ ಇರುತ್ತದೆ. ಈಗ ಮೈಸೂರು ಪಂಚಾಂಗ ಅಂತ ತಗೊಂಡ್ರೆ ಅದು ಮೈಸೂರಿನ ಸೆಂಟ್ರಾಗಿ ಇಟ್ಕೊಂಡು ನೋಡುವಂಥದ್ದು. ಮಕ್ಕಳಿಗೆ ಎಕ್ಸಾಮ್ ಸೆಂಟ್ರು ಅಂತ ಇರುತ್ತಲ್ಲ, ಆ ರೀತಿಯಾಗಿ ಸ್ವಲ್ಪ ಅದರಲ್ಲಿ ಬದಲಾಗುತ್ತೆ. ಆಯಾ ಸಮಯಕ್ಕೆ ತಕ್ಕಂತೆ ಅದನ್ನು ನೋಡ್ಕೋಬೇಕು. ಮೈಸೂರಿಗೆ ಇನ್ನೂ 3 ನಿಮಿಷ ಲೇಟು ಅಂತಂದರೆ ಬೆಂಗಳೂರನ್ನ ಕಂಪೇರ್ ಮಾಡಿದ್ರೆ ಇನ್ನು 3 ನಿಮಿಷ ಹಿಂದೆಯೇ ಚೆನ್ನೈಯಲ್ಲಿ ಆಗಿರುತ್ತದೆ. ಈ ರೀತಿ ಯಾವ ಊರಲ್ಲಿ ನಾವು ವಿಶೇಷಗಳನ್ನು, ಮದುವೆಗೆ ಮುಂತಾದ ಕಾರ್ಯಗಳನ್ನು ಮಾಡುತ್ತೀವೋ
ಆ ದಿನದ ಸೂರ್ಯೋದಯನ ಆಚರಿಸಿ ಒಂದು ಮುಹೂರ್ತ ಕಟ್ಟಬೇಕು. ಇದು ತುಂಬ ಇಂಪಾರ್ಟೆಂಟ್ ವಿಷಯಗಳು. ಹಂಗಾಗಿ ಇಲ್ಲಿಗೆ ಸೂರ್ಯೋದಯ ಬೆಳಗ್ಗೆ 6:10 ಅಂತಂದರೆ USA ಈ ರೀತಿ ಇರಲ್ಲ. ಟೈಮ್ ಡಿಫ್ರೆನ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಾಗಿ ಒಂದು ಮುಹೂರ್ತ ಕಟ್ಟಿದಾಗ ಯಾವ ಊರಲ್ಲಿ ಮದುವೆ ನಡೀತೆ ಅಂತ ಫಸ್ಟ್ ಕೇಳಬೇಕು. ಅದನ್ನು ಬಿಟ್ಬಿಟ್ಟು ಹುಡುಗ ಹುಡುಗಿ ಗಣಕೂಟ ನೋಡ್ಬಿಟ್ಟು ಯಾವ ಊರಲ್ಲಿ ಮದುವೆ ಅಂತ ನಾವು ಕೇಳೋದಿಲ್ಲ. ಕೆಲವರು ಮುಹೂರ್ತ ಅಂತ ಮಾಡಿಕೊಡ್ತೀವಲ್ವ, ಅದು ತಪ್ಪಾಗ್ಬಿಡ್ತದೆ. ಯಾಕೆಂದರೆ ಆ ಊರಿನ ಸೂರ್ಯೋದಯ ಸೂರ್ಯಾಸ್ತಮನ ಅದರ ಪ್ರಕಾರ ಅಮೃತ ಗಳಿಗೆಗಳು ಎಷ್ಟು ಗಂಟೆ ಅಂದರೆ ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಅಂತ ನೋಡ್ಕೋಬೇಕು. ಮಧ್ಯಮದಲ್ಲಿದ್ದರೆ ಪ್ರಾಬ್ಲಮ್ ಇಲ್ಲ. ಈಗ ಉದಾಹರಣೆ 8 ಗಂಟೆಗೆ ಅಮೃತ ಗಳಿಗೆ ಅಂತ ಇದ್ದರೆ ಸೂರ್ಯೋದಯದ ಮೇಲೆ 8:10 ಆಗಬಹುದು. ಹಂಗಾಗಿ 8 ಗಂಟೆಗೆ ಪ್ರಾರಂಭ ಮಾಡೋಕ್ಕೂ ಮುಂಚೆ 8:15ಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಸರಿಯಾಗಿರುತ್ತದೆ ಯಾವುದೇ ಕಾರ್ಯಗಳಾದರೂ. ಹಂಗಾಗಿ ಈ ದಿನವನ್ನು ನೋಡಿದ್ವಿ. ಮತ್ತಷ್ಟು ವಿಷಯಗಳಿಗೆ ಹೋಗೋಣ. ಕರ್ಕಾಟಕ ರಾಶಿಗೆ ಇವತ್ತು ಚಂದ್ರಾಷ್ಟಮ ದಿನ. ಅದೇ ಕಟಕ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದಿರೋ, ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರ 4 ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತು ಚಂದ್ರಾಷ್ಟಮ ದೋಷವಿರುತ್ತದೆ. ನೀವು ಏನಾರು ಮಾಡಬೇಕು ಅಂತಂದರೆ ಹುಷಾರಾಗಿ ಮಾಡಿ. ಇವತ್ತು ಗರುಡ ದರ್ಶನವನ್ನು ಮಾಡಿದರೆ ಶತ್ರುಗಳಿಲ್ಲದ ಪರಿಸ್ಥಿತಿಯನ್ನು ಒಳ್ಳೆಯ ರೀತಿಯಾಗಿ ಕೊಡುತ್ತದೆ. ಇವತ್ತು ಉತ್ತರ ದಿಕ್ಕಿನ ಬಾಗಿಲಿರುವವರು, ಉತ್ತರ ದಿಕ್ಕು ಕಡೆ ಪ್ರಯಾಣ ಮಾಡುವವರು ಅಥವಾ ಇವತ್ತು ಕೆಲಸಕ್ಕೆ ಹೋಗುವವರು, ಇವರೆಲ್ಲವೂ ಸೂರ್ಯನ ಪ್ರಾರ್ಥನೆ ಮಾಡಿ. ನಾವು ಪ್ರಾರ್ಥನೆ ಗ್ರಹ ಅಂತಂತೀವಿ. ಮೊದಲನೇ ಪ್ರಾರ್ಥನೆ ಗಣಪತಿಗೆ, ಎರಡನೇದಾಗಿ ಗ್ರಹಗಳಿಗೆ ಬರಬೇಕು. ಗ್ರಹಗಳು ಆದ ನಂತರ ಗ್ರಹಕ್ಕೆ ಅಧಿಪತಿ ಯಾರೋ ಅವನ್ನ ಪೂಜೆ ಮಾಡಬೇಕು. ನಾ ಡೈರೆಕ್ಟಾಗಿ ಗ್ರಹನ ಬಿಟ್ಟುಬಿಟ್ಟು ದೇವತೆಗಳಿಗೆ ಹೋಗೋದಂಥದ್ದು ಇಲ್ಲ. ಸೂರ್ಯ ಅಂತಂದರೆ ಶಿವ. ಹಂಗೆ ಶಿವನ ಪೂಜೆ ಮಾಡಿದ್ರೆ ಸಾಕ ಅಂತ ಕೆಲವರು ಕೇಳ್ತಾರೆ. ಸೂರ್ಯನ ಪ್ರಾರ್ಥನೆ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಚಂದ್ರನ ಅಧಿಪತಿ ಪಾರ್ವತಿ. ಹಂಗಾಗಿ ದೇವಿ ಪೂಜೆ ಮಾಡಿಬಿಡ್ತೀವಿ ಅಂತಂತಾರೆ. ಅದು ದುರ್ಗೆ ಆಗಲಿ, ಚಂಡಿ, ಚಾಮುಂಡಿ, ಮಹಾಕಾಳಿ ಆಗಲಿ, ಗ್ರಹವನ್ನು ಪೂಜೆ ಮಾಡಿ ಆಮೇಲೆ ಹೋಗಬೇಕು. ಹಂಗಾಗಿ ಚಂದ್ರನನ್ನು ಪೂಜೆ ಮಾಡಬೇಕು. ಕುಜನಿಗೆ ಪೂಜೆ ಮಾಡಿನೇ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಬೇಕು. ಮೊನ್ನೆ ಮೇಷರಾಶಿಯವರೊಬ್ಬರು ಕೇಳಿದರು, ನನಗೊಂದು ಅವರ ಹೆಸರು. ಮೇಷರಾಶಿ ಅಲ್ವಾ, ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿದ್ರೆ ಸಾಕಲ್ವಾ ಅಂತ ಕೇಳಿದ್ರು. ಫಸ್ಟ್ ಕುಜಗ್ರಹಕ್ಕೆ ಪೂಜೆ ಮಾಡಿ. ತೊಗರಿ ಕಾಳು, ಕೆಂಪು ಹೂವು ಮತ್ತು ಕೆಂಪು ಹಣ್ಣುಗಳು ಶಕ್ತಿ ಇದ್ದರೆ, ಬರೀ ಹೂವನೇ ಸಾಕಾಗುತ್ತದೆ. ಆದರೂ ಶಕ್ತಿ ಇದ್ದರೆ ಅಷ್ಟಕ್ಕೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ಇಡಿ. ಒಂದು ದೊನೆಯಲ್ಲೇ ತೊಗರಿ ಕಾಳು, ಕೆಂಪು ಹೂವು, ಶಕ್ತಿ ಇದ್ದರೆ ಬಾಳೆಹಣ್ಣು, ಎಲೆ ಅಡಿಕೆ, ಶಕ್ತಿ ಇದ್ದರೆ ಯಾವಾಗಲೂ ಒಂದು ಸತಿ ಒಂದು ಬಟ್ಟೆ ಇಡ್ಬೋದು. ಆ ಪದೇ ಪದೇ ಹೇಳುವಂಥದ್ದು. ಶಕ್ತಿ ಇಲ್ಲ ಅಂತಂದರೆ ಬರೀ ಕೈ ಮುಗಿದು ಪ್ರಾರ್ಥನೆ ಮಾಡಿ, ದೇವರಿಗೂ ಗೊತ್ತಾಗ್ತದೆ. ಇಷ್ಟೆಲ್ಲ ಮಾಡ್ಬೋದು. ಮೇಷರಾಶಿಯಲ್ಲಿ ಜನನವಾದ ಯಾರೇ ಆದರು. ಅವತ್ತು ಅವ್ರು ಕೇಳಿದಾಗ ಅಶ್ವಿನಿ, ಭರಣಿ, ಕೃತಿಕಾ 3 ನಕ್ಷತ್ರಗಳು ಒಂದೇ ರಾಶಿಯಲ್ಲಿ ಬರುತ್ತೆ ಅಂತಂದಿವಿ. ಭರಣಿ ನಕ್ಷತ್ರವಾದರೂ ಕುಜನ ಪೂಜೆ ಮಾಡಲೇಬೇಕು. ಆದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕೇತು ಧ್ಯಾನ, ಭರಣಿಯಲ್ಲಿ ಹುಟ್ಟಿದ್ರೆ ಶುಕ್ರ ಧ್ಯಾನ, ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸೂರ್ಯ ಧ್ಯಾನ. ಹಂಗೆ ಅಶ್ವಿನಿಯಲ್ಲಿ ಹುಟ್ಟಿದ್ರೆ ಕೇತುವನ್ನು ಪೂಜೆ ಮಾಡಿ ಬಿಟ್ಟುಬಿಟ್ರೆ ಸಾಕ ಅಂತಂದರೆ ಗಣಪತಿಯನ್ನು ಪೂಜೆ ಮಾಡಬೇಕು. ಭರಣಿಯಲ್ಲಿ ಹುಟ್ಟಿ ಭರಣಿಗೆ ಅಧಿಪತಿಯಾದ ಶುಕ್ರನ ಪೂಜೆ ಮಾಡಿ ಬಿಟ್ಬಿಡ್ಬೋದಾ, ಅಥವಾ ಡೈರೆಕ್ಟಾಗಿ ಲಕ್ಷ್ಮಿಗೆ ಹೋಗ್ಬೋದಾ ಅಂತಂದರೆ ಭರಣಿ ಅನ್ನುವ ಈ ನಕ್ಷತ್ರಾಧಿಪತಿ ಶುಕ್ರನನ್ನು ಧ್ಯಾನ ಮಾಡಿದ ಮೇಲೇ ಅಥವಾ ಪೂಜೆ ಮಾಡಿದ ಮೇಲೇ ದೇವಿಗೆ ಹೋಗೋಕ್ಕಾಗುತ್ತೆ. ಅದೇ ಥರ ಕೃತಿಕಾ ನಕ್ಷತ್ರದ ಪರಿಹಾರ ಮಾಡಿದ ಮೇಲೆ ಆಮೇಲೆ ಸೂರ್ಯನಿಗೆ. ಸೂರ್ಯನಕ್ಕೂ ದೇವರು ಯಾರು ಅಂತಂದರೆ ಶಿವ. ನಮ್ಮಲ್ಲಿ ವರ್ಣಿಸಿದ್ದಾರೆ ಅಗ್ನಿ ರೂಪೇಣ ಶಿವ ಅಂತ. ಅಗ್ನಿಯೆಲ್ಲ ಶಿವನೇ. ತ್ರಿನೇತ್ರನು. ಹಂಗಾಗಿ ಶಿವನನ್ನು ಪ್ರಾರ್ಥನೆ ಮಾಡಿದಾಗ ಅವನೇ 3ನೇ ಕಣ್ಣಾದ ತ್ರಿನೇತ್ರವನ್ನು ಧ್ಯಾನ ಮಾಡಬೇಕು ಅಂತಾರೆ. ಹಂಗಾಗಿ ಈ ರೀತಿ ಪೂಜೆ ಮಾಡಿಕೊಳ್ಳಿ, ಯಾರೇ ಆದರೂ ಒಳ್ಳೆಯದಾಗಲಿ. 6:10 ರಿಂದ 6:56ವರೆಗೂ ಇರೋದರಲ್ಲಿ ಒಂದು ಒಳ್ಳೆಯ ಸಮಯ.
ನಾವು ಪದೇ ಪದೇ ಹೇಳುವಂಥದ್ದು, ಇಂಥ ಸಮಯದಲ್ಲಿ ರಾಹುಕಾಲ ಯಮಕಂಠ ಕಾಲಗಳೆಲ್ಲ ಬಿಟ್ಟು ಬಿಡಬೇಕು. ಮತ್ತೆ ಹೋದರೆ ನಾ ಫಸ್ಟ್ ಹೇಳಿದಂತೆ ಯಮಕಂಠ ಕಾಲಗಳಲ್ಲಿ ಏನು ಶುಭ ಕಾರ್ಯಗಳನ್ನು ಮಾಡಬೇಡಿ. ಆದರೆ ಮಲಗಿರುವ ದೊಡ್ಡವರು, ತಂದೆ ತಾಯಿ ಯಾರೇ ಆದರೂ ಅವ್ರಿಗಾಗಿ ಪ್ರಾರ್ಥನೆ ಮಾಡಬಹುದು ಯಮನ ಹತ್ರ. 8:59ರಿಂದ 9:31ವರೆಗೂ ಇರೋದರಲ್ಲಿ ಒಂದು ಒಳ್ಳೆಯ ಮುಹೂರ್ತ. ಗುಳಿಕೆ ಕಾಲ ಇವತ್ತು ಸುಖವಾಗಿದೆಯಾ ಅಂತಂದರೆ ಖಂಡಿತವಾಗಿ ಸುಖಕರವಾಗಿದೆ. 10:30ರಿಂದ 12 ಎಲ್ಲ ಗುಳಿಕೆ ಕಾಲದಲ್ಲೂ ಸುಖಕರವಾಗಿರಲ್ಲ, ಆ ಸಮಯ ಉತ್ತಮವಾಗಿದೆ. ಆದರೆ ಮಧ್ಯಾಹ್ನ 12ರಿಂದ 12:51 ದುರ್ಮುಹೂರ್ತ ಅಂತ ಒಳ್ಳೆಯ ಸಮಯವಲ್ಲ. ಅದೇ ಸಮಯದಲ್ಲಿ ರಾಹುಕಾಲವು ಬಂದುಬಿಡ್ತದೆ. ಮಾಡುವಂಥ ಕಾರ್ಯಗಳನ್ನು ನಿಲ್ಲಿಸೋದು ಉತ್ತಮ. ಅಂದರೆ ಮಾಡ್ತಾ ಇರೋ ಕಾರ್ಯಗಳಲ್ಲ, ಪ್ರಾರಂಭ ಮಾಡೋದು ಬೇಡ ಅಷ್ಟೇ. ಇದಕ್ಕೆ ಮುಂಚೆ ಒಳ್ಳೆಯ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದು ನಡೀಬಹುದು, ತೊಂದರೆ ಇರಲಿಲ್ಲ. ಇನ್ನೊಂದು ಶುಭ ಸಮಯ ಅಂತಂದರೆ 3:18ರಿಂದ 5:26ವರೆಗೂ ಇವತ್ತು ವಿಶೇಷವಾಗಿ ಅಮೃತ ಗಳಿಗೆಯೂ ಸೇರುತ್ತದೆ. ಏನಾದ್ರು ಮಾಡುವಂತಾದರೆ 3:18ರಿಂದ 5:26ವರೆಗೂ ಗಾಡಿ ತಗೊಳ್ಳೋದು, ಗಾಡಿಯಲ್ಲಿ ಫಸ್ಟ್ ಡ್ರೈವ್ ಮಾಡೋದು, ಇಂಥದ್ದೆಲ್ಲ ಮಾಡ್ಬೋದು ಈ ದಿನದಲ್ಲಿ. ಆದರೆ 5:26ರಿಂದ 7:19ವರೆಗೆ ಮೃತ್ಯು ಇದೆ, ಎಚ್ಚರ, ಗಾಡಿಗಳಲ್ಲಿ ಹುಷಾರು. ರಾತ್ರಿ 9:01 10:41ವರೆಗೂ ಇದು ಒಂದು ಶುಭ ಮುಹೂರ್ತ ಸಮಯ. ನಾನು ಫಸ್ಟೇ ಹೇಳಿದಾಯಿತು, ಅಶೋನಿ ಶಯನ ವ್ರತ, ಶ್ರೀಹರಿ ಮತ್ತು ಲಕ್ಷ್ಮಿಯನ್ನು ಮಲಗಿಸಿ ಒಳ್ಳೆಯ ನಿದ್ರೆಗಾಗಿ ಬೇಡಿಕೊಳ್ಳೋರು ಉಂಟು. ಇನ್ನೂ ಕೆಲವರು ಒಳ್ಳೆಯ ಮಕ್ಕಳು ಹುಟ್ಟಲಿ ಅಂತಾನೆ ಬೇಡ್ಕೊಳ್ತಾರೆ. ಅಂಥವರು ಗಂಡ ಹೆಂಡತಿ ಮಕ್ಕಳಕ್ಕಾಗಿ ಪ್ರಿಪೇರ್ ಆಗಬೇಕು ಅಂತಂದರೆ 9:01 10:41ವರೆಗೂ ಇದು ಒಂದು ಶುಭ ಸಮಯ. ನಂತರ ನೋಡುವಂಥ ಇನ್ನೊಂದು ಸಮಯವನ್ನು ನೋಡೋಣ. ಅದು ರಾತ್ರಿ ಆಗ್ಬಿಡ್ತದೆ. ಆದ್ದರಿಂದ ಬೆಳಗಿನ ಜಾವ ಇವತ್ತು ಹೆಂಗಿದೆ ಅಂತ ನೋಡೋಣ. 4:43 6:10 ಶುಭ ಮುಹೂರ್ತ ಸಮಯವಾಗಿದೆ. ಹಂಗಾಗಿ ಯಾರೆಲ್ಲ ಈ ಅಶೋನಿ ಶಯನ ವ್ರತವನ್ನು ಆಚರಿಸಿದರೋ ಈ 4:43 ನಂತರ, ಅಂದರೆ 5:10 ಅಂತ ಇಟ್ಕೊಳ್ಳಿ, 5:50 ಒಳಗಡೆ ಸ್ವಾಮಿಯನ್ನು ಎಬ್ಬರಿಸಿ ಸ್ನಾನಾದಿಗಳನ್ನು ಮಾಡಿಸಿ ಮಂತ್ರ ರೂಪವಾಗಿ ಮತ್ತೆ ಹಾಲು ನಿವೇದನ ಮಾಡಬೇಕು, ಅಂದರೆ ನೈವೇದ್ಯ ಮಾಡಬೇಕು. ನಿಮ್ಮ ಮನೆ ಸುಖಕರವಾಗಿರುತ್ತದೆ. ಮಾಡುವವರಿಗೆ ದೇವರು ಒಳ್ಳೆಯದು ಮಾಡಲಿ, ಇದನ್ನು ನಂಬದೇ ಇರೋರಿಗೆ ದೇವರು ಇನ್ನಷ್ಟು ಒಳ್ಳೆಯದು ಮಾಡಲಿ. ಹಂಗಾಗಿ ದೇವರ ವಿಷಯಗಳಲ್ಲಿ ಈ ರೀತಿಯಾಗಿ ನಾವು ತಗೊಂಡ್ರೆ ಎಲ್ಲ ದೋಷಗಳು ದೂರವಾಗುತ್ತದೆ ಅಂತ ಮತ್ತೆ ಹೇಳ್ತೀವಿ. ಕಟಕ ರಾಶಿಗೆ ಇವತ್ತು ಸ್ವಲ್ಪ ದೋಷ. ಫಸ್ಟೇ ಹೇಳಿದಂತೆ ದ್ವಿತೀಯ ರಾತ್ರಿವರೆಗೆ ಇರೋದರಿಂದ ದೋಷವಿಲ್ಲ. ಇದರಲ್ಲಿ ನಕ್ಷತ್ರಗಳಲ್ಲಿ ವಿಶೇಷವಾಗಿ ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ಬರುತ್ತದೆ. ಇವತ್ತು ಬಂದಿರುವಂಥ 2 ನಕ್ಷತ್ರಗಳು ರಾಕ್ಷಸಗಣವೇ. ಕೆಲವರು ಶುಕ್ರನನ್ನು ಧ್ಯಾನ ಮಾಡ್ಕೊಳ್ತಾರೆ, ಅದು ಅವರವರ ಇಷ್ಟ. ನೋಡೋಣ ಮುಂದೆ. ಈ ದಿನದಲ್ಲಿ ಮತ್ತಷ್ಟು ಕೆಲವು ವಿಷಯಗಳಿಗೆ ಬರೋಣ. ಏನೆಲ್ಲ ಅಂತಂದರೆ ಲಗ್ನ ಕುಂಡಲಿ, ರಾಶಿ ಕುಂಡಲಿ, ಗ್ರಹ ಕುಂಡಲಿ ಅಂತ ಅಂದುಬಿಡ್ತೀವಿ. ಇನ್ನು ಕೆಲವರು ಚಂದ್ರ ಕುಂಡಲಿ ಅಂತಾನೂ ಇದನ್ನು ಅಂತಾರೆ. ಇವತ್ತು ನಾವು ನೋಡುವಂಥದ್ದು ನಮ್ಮ ದೇಶದ ಕುಂಡಲಿ. ಶುಕ್ರ ಮತ್ತು ರಾಹು ಒಳ್ಳೆಯ ಸ್ಥಾನದಲ್ಲಿಲ್ಲ. ಯಾರು ಜಾತಕದಲ್ಲಿ ಶುಕ್ರ ದೋಷ ಇದೆ ಅಂತ ಹೇಳಿದೀವೋ, ಸೂರ್ಯನು ಸಂಧಿ ಕಾಲದಲ್ಲಿ ಸರಿಯಾಗಿಲ್ಲ ಅಂತ ಹೇಳಿದೀವೋ, ಶುಕ್ರನ ಧ್ಯಾನ ಮಾಡಲೇಬೇಕು. ಇವತ್ತು ಮಕ್ಕಳು ಹುಟ್ಟೋದು ಒಳ್ಳೆಯದಲ್ಲ ಅಂತ ಬೇರೆ ರೀತಿಯಲ್ಲಿ ಇದ್ದರೂ ಶುಕ್ರ ಗ್ರಹವನ್ನು ರಾಹು ಹಿಡಿದು ನುಂಗಿದೆ ಅಂತ ಶುಕ್ರಾಚಾರ್ಯರನ್ನು, ಅಂದರೆ ದೈತ್ಯ ಮಂತ್ರಿಯನ್ನು ರಾಹು ಹಿಡಿದಾಯಿತು. ಇನ್ನೂ 2-3 ದಿನ ಅದರ ತೊಂದರೆಗಳಿರುತ್ತದೆ. ಆಮೇಲೆ ಶುಕ್ರನು ಬಿಡುಗಡೆಯಾಗೋದು. ಈ ದಿನದಲ್ಲಿ ಮತ್ತಷ್ಟು ವಿಷಯಗಳಿಗೆ ಬಂದರೆ, ಧನುರಾಶಿಯಲ್ಲಿ ಗುರು,
ನಾವು ಹೇಳಿದಂತೆ ನವೆಂಬರ್ ತಿಂಗಳವರೆಗೂ ಗುರು ಶುಭವನ್ನು ನೀಡುತ್ತದೆ. ಮೇಷರಾಶಿಗೆ, ಮಿಥುನ ರಾಶಿಯವರಿಗೆ, ಸಿಂಹರಾಶಿಯವರಿಗೆ, ವೃಶ್ಚಿಕ ರಾಶಿಗೆ, ಕುಂಭರಾಶಿಗೆ ಇವರಿಗೆಲ್ಲ ಗುರು ಬಲವಿದೆ. ಮದುವೆ ಮುಂತಾದ ಕಾರ್ಯಗಳಲ್ಲಿ ಪ್ರಯತ್ನ ಪಡೋಕ್ಕೆ, ಮಾತುಗಳು ಮುಗಿಸೋಕ್ಕೆ ಇದಕ್ಕೆಲ್ಲ ಚೆನ್ನಾಗಿದೆ ಅಂತ. ಆದರೂ ಶುಕ್ರಾಚಾರ್ಯರು ರಾಹುವ ಹಿಡಿತದಿಂದ ತಪ್ಪಿಸ್ಕೊಂಬರೋದಕ್ಕೆ ಆಗಸ್ಟ್ ತಿಂಗಳ ನಂತರ, ಅಂದರೆ ಈ ತಿಂಗಳಲ್ಲಿ ಕೊನೆಯ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲೇ ತಪ್ಪಿಸ್ಕೊಂಬರೋದು. ಔಷಧಿಗಳು ರೆಡಿ ಆಗ್ತಾ ಇರುತ್ತದೆ, ಅದು ಬಳಕೆಗೆ ಬರೋದು ಈ ತಿಂಗಳ ಕೊನೆಯಲ್ಲಿ ಸೆಪ್ಟೆಂಬರ್ ಮೇಲೆ. ಮಹಾಮಾರಿ ಕೊರೋನಾ ಹೋಗ್ಬಿಡ್ತದ ಅಂತಂದರೆ ಹೋಗೋದಿಲ್ಲ, ಔಷಧಿಗಳು ಸಿಗುತ್ತದೆ. ಶರೀರದಲ್ಲಿ ಶಕ್ತಿಯನ್ನು ಉಂಟು ಮಾಡುವ ಔಷಧಿ ಸಿಗಿಬಿಟ್ರೆ ಕಾಯಿಲೆ ಕಡಿಮೆ ಆಗುತ್ತೆ ಅಂತ. ಒಂದು ಕಾಲದಲ್ಲಿ ಪಾರ್ಥೀನಿಯಂ ಅನ್ನುವ ಗಿಡ ತುಂಬ ಬೆಳೆದು ಬಿಡ್ತು. ಸುಮಾರು ಜನಕ್ಕೆ ಆಸ್ತಮಾ ಜಾಸ್ತಿ ಆಗಿರೋ ಒಬ್ಬರು ಡಾಕ್ಟ್ರೇ ಸೂಸೈಡ್ ಮಾಡಿಕೊಂಡ್ರು ಬೆಂಗಳೂರಲ್ಲಿ. ಈಗ ಅದರದ್ದು ಪ್ರಾಬ್ಲಮೇ ಇಲ್ಲ. ನಮ್ಮ ಶರೀರ ಎಂಥದ್ದು ಅಂತಂದರೆ ಪ್ರಾರಂಭದಲ್ಲಿ ಸ್ವಲ್ಪ ವಿಷವಾಗಿರುತ್ತದೆ ಅಷ್ಟೇ, ಆಮೇಲೆ ತಡ್ಕೊಳ್ಳುವ ಕೆಪಾಸಿಟಿ ಬೆಳೆದು ಬಿಡುತ್ತದೆ. ಪ್ರಾಣಾಯಾಮ ಮಾಡಿ, ಯೋಗಾಸನಗಳು ಮಾಡಿ, ಧ್ಯಾನ ಮಾಡಿ, ಮನಸ್ಸು ಕಂಟ್ರೋಲಕ್ಕೆ ಧ್ಯಾನ, ಶರೀರದಲ್ಲಿ ಶಕ್ತಿಗೆ ಕಾಯಿಲೆಗಳಿಲ್ಲದೆ ಇರೋದಕ್ಕೆ ಖಂಡಿತವಾಗಿಯೂ ಯೋಗಾಸನ, ಲಂಗ್ಸ್ ಶ್ವಾಸಕೋಶದ ಶಕ್ತಿಗಾಗಿ ಪ್ರಾಣಾಯಾಮ ಮಾಡಿ ಎಲ್ಲರೂ ಚೆನ್ನಾಗಿರಲಿ. ಮತ್ತಷ್ಟು ವಿಷಯಕ್ಕೆ ಬರೋಣ. ಫಸ್ಟೇ ಹೇಳಿದಂತೆ ಕರ್ಕಾಟಕ ರಾಶಿಗೆ ದೋಷವಿರೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನವಾದವರಿಗೆ ಈ ದಿನ 9:30 ಮೇಲೆ ಚೆನ್ನಾಗಿದೆ, ನಿಮಗೆ ಇಷ್ಟಾರ್ಥ ಸಿದ್ಧಿಯೂ ಆಗುತ್ತದೆ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು 9:30ವರೆಗೂ ಚೆನ್ನಾಗಿರುತ್ತದೆ. 9:30 ಮೇಲೆ ನೂತನ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ, ಆದರೆ ಇಷ್ಟಾರ್ಥ ಸಿದ್ಧಿಯೂ ಉಂಟು. ದೇವರಲ್ಲಿ ಬೇಡಿಕೊಂಡ್ರೆ ಅದು ನಿಮಗೆ ಬಂದು ಸೇರುತ್ತದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 9:30 ಮೇಲೆ ಅನುಕೂಲ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಇರುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಕ್ಷೇಮ, ಉದ್ಯೋಗ ಅಭಿವೃದ್ಧಿ, ಖಂಡಿತವಾಗಿ ಹಿರಿಯರ ಆಶೀರ್ವಾದ ಸಿಗುತ್ತೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 9:30ವರೆಗೂ ಚೆನ್ನಾಗಿರುತ್ತದೆ, ಆಮೇಲೆ ಗಾಡಿಗಳಲ್ಲಿ ಹುಷಾರು, ಏಟು ಗಾಯಗಳಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 9:30 ನಂತರ ಅನುಕೂಲ, ಸಂಪತ್ತು, ಉದ್ಯೋಗ ಅಭಿವೃದ್ಧಿ ಎಲ್ಲ ಕಾರ್ಯಗಳು ಅನುಕೂಲವಾಗಿ ನಡೆಯುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 9:30 ನಂತರ ಸಂಪತ್ತಿದೆ, ಸ್ವಲ್ಪ ಕಾರ್ಯಗಳಲ್ಲಿ ತಡೆ ಉಂಟು, ಅದನ್ನೆಲ್ಲ ಗೆಲ್ಲಬೇಕು. ಸ್ವಾಮಿಯಲ್ಲಿ ಪ್ರಾರ್ಥನೆ ಇರಲಿ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ. ವಿಶೇಷವಾಗಿ ಇವತ್ತು 9:30ವರೆಗೂ ಪರರಿಂದ ಸಹಾಯ ಸಿಗ್ತದೆ, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ನಿಮಗೆ ದಿನಪೂರ್ತಿ ಇವತ್ತು ಚೆನ್ನಾಗಿರುತ್ತದೆ. ಆದರೂ ಪುನರ್ವಸು ನಕ್ಷತ್ರ ಮಿಥುನ ರಾಶಿಗೆ ಅದೇ ಕರ್ಕಾಟಕ ರಾಶಿ ಆಗಿದರೆ ತಾನೇ ಬರುವಂಥದ್ದನ್ನು ಅನುಭವಿಸಿ, ಏಕೆಂದರೆ ಚಂದ್ರಾಷ್ಟಮ ಇರೋದರಿಂದ. ಆದರೂ ಶುಭ ದಿನ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನವಾದವರಿಗೆ 9:30 ಮೇಲೆ ಮಿತ್ರರಿಂದ ಸಹಾಯ, ದೇವರ ಅನುಗ್ರಹವೆಲ್ಲ ಇರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 9:30 ನಂತರ ಸ್ವಲ್ಪ ಶರೀರ ಉಪಾಧೆಗಳು ಪ್ರಾರಂಭವಾಗುತ್ತದೆ, ಎಚ್ಚರ. ರೋಗ ಭಯವೂ ಉಂಟು, ಸರಿಯಾಗಿ ನೀವು ಮೇಂಟೈನ್ ಮಾಡಿ, ಸರಿಯಾಗುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ, ಅನುಕೂಲ ಉಂಟು, ಸುಖವೂ ಉಂಟು 9:30 ನಂತರ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿಯೂ ಇವತ್ತು 9:30ವರೆಗೂ ಚೆನ್ನಾಗಿರುತ್ತದೆ. ಶರೀರ ಆರೋಗ್ಯದ ವಿಷಯ ಅಷ್ಟೇನು ತೊಂದರೆಗಳಿಲ್ಲ ದಿನಪೂರ್ತಿ. ಅದೇ ಸಮಯದಲ್ಲಿ ಇವತ್ತು ಪ್ರಯತ್ನ ಪಡುವ ಕಾರ್ಯಗಳಲ್ಲಿ ಜಯವಿಲ್ಲ, ಗಮನ ಕೊಡಲೇಬೇಕಲ್ವ. ಉತ್ತರ ನಕ್ಷತ್ರ ಸಿಂಹರಾಶಿ, ನಿಮಗೆ ಈ ದಿನದಲ್ಲಿ ಬೆಳಗ್ಗೆ ಸ್ವಲ್ಪ ಹುಷಾರಾಗಿ ಹೋಗಲೇಬೇಕು, ವಿಪತ್ತು ಅಂತ ಬರುತ್ತದೆ, ಆದ್ದರಿಂದ ಗಮನ ಕೊಡಲೇಬೇಕು. ಮಳೆ ಬಿದ್ದಿದೆ, ರೋಡಲ್ಲಿ ನೀರಿದೆ, ಮೆಟ್ಲತ್ತೋರು ಹುಷಾರು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಇವತ್ತು ನಿಮಗೆ 9:30 ಮೇಲೆ ಚೆನ್ನಾಗಿದೆ. ಶತ್ರುಗಳ ಕಾಟವು ಕಡಿಮೆ ಆಗಿಬಿಡ್ತದೆ. ಮಾಡುವ ಕಾರ್ಯಗಳಲ್ಲಿ ಯಾರೂ ಅಡ್ಡಿ ಬರೋದಿಲ್ಲ,
ಹಸ್ತ ನಕ್ಷತ್ರ ಕನ್ಯಾ ರಾಶಿ. 9ರ ಮೇಲೆ ಎಚ್ಚರವಾಗಿರಿ. ಗಾಡಿಗಳಲ್ಲಿ ಹುಷಾರು. ಇದು ಒಂದು ಬಿಟ್ಟರೆ ಬೇರೆ ರೀತಿಯಾಗಿ ಏನು ತೊಂದರೆಗಳಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಸಂಪತ್ತು ಉಂಟು, ಶತ್ರುನಾಶವೂ ಉಂಟು. ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಜನನವಾದವರಿಗೆ ಖಂಡಿತವಾಗಿ ಸಂಪತ್ತು ಅನುಕೂಲವಿದೆ 9 ನಂತರ. ಸ್ವಾತಿ ನಕ್ಷತ್ರ ತುಲಾ ರಾಶಿ. ಬೆಳಗ್ಗೆ 9:30ವರೆಗೂ ಕಾರ್ಯಗಳಲ್ಲಿ ಅನುಕೂಲವಿದೆ. ಆಮೇಲೆ ಯಾರಿಗಾದ್ರೂ ಸಹಾಯ ಮಾಡಿ ಖಂಡಿತವಾಗಿ ಮನುಷ್ಯರಿಗೆ ಮಾಡ್ಬೋದು. ಸಾಧ್ಯವಿಲ್ಲ ಅಂತಂದರೆ ಪಕ್ಷಿ ಪ್ರಾಣಿಗಳಿಗೆ ಇರೋಲಿಕ್ಕೆ ಆಹಾರ ಹಾಕುವಂಥದ್ದು ಉತ್ತಮ. ನಂತರ ನೋಡುವಂಥ ವಿಶಾಖ ನಕ್ಷತ್ರ ತುಲಾ ರಾಶಿ. ದಿನಪೂರ್ತಿ ಇವತ್ತು ಚೆನ್ನಾಗಿದೆ, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ದಂಪತಿಗಳಲ್ಲಿ ತೊಂದರೆ ಇಲ್ಲದೆ ನೋಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಇದು ಅಡ್ವೈಸೇ. ನೀವು ಅಡ್ವೈಸು ಅಂತ ತಿಳ್ಕೊಂಡು ಕೋಪ ಮಾಡಿಕೊಂಡ್ರೂ ಸರಿಯೇ. ಆಗೋದಿಲ್ಲ ಅನ್ನೋದಕ್ಕಿಂತ ನೋಡ್ತೀನಿ ಅನ್ನೋದು ಅದು ಇನ್ನೂ ಬೆಸ್ಟ್ ಆಗಿರುತ್ತೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ದಿನಪೂರ್ತಿಯೂ ಚೆನ್ನಾಗಿರುತ್ತದೆ, ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. 9ರ ಮೇಲೆ ಮೈತ್ರಿ ಧಾರೆಯಾಗಿ ಅನುಕೂಲ ಕೊಡುವ ದಿನವಾಗಿರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಸ್ವಲ್ಪ ಶರೀರ ಆರೋಗ್ಯ ಸರಿಯಾಗಿಲ್ಲ, ಮೇಂಟೈನ್ ಮಾಡಬೇಕು. ಮಾಸ್ಕ್ ಹಾಕ್ಕೊಳ್ಳಿ, ಕೈಗಳನ್ನ ಸೋಪಾಗಿ ತೊಳ್ಕೊಳ್ಳಿ, ಮೇಂಟೈನ್ ಮಾಡಲೇಬೇಕು. ಮೂಲ ನಕ್ಷತ್ರ ಧನುಸು ರಾಶಿ. 9ರ ಮೇಲೆ ಲಾಭವಿದೆ. ನಿಮ್ಮ ಕಾರ್ಯಗಳು ನಿಮ್ಮಂತೆಯೇ ಆಗುತ್ತೆ, ಅಂದರೆ ನಿಮಗೆ ಅನುಕೂಲವಾಗಿ ಆಗುತ್ತದೆ. ಹಾಗಾಗಿ ಕೋಪ ಮಾಡ್ಕೊಳ್ಳೋದು ಬೇಡ. ನಮ್ಮ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿಯೂ ನಡೆಯುತ್ತದೆ. ಪೂರ್ವಾಷಾಢ ಧನುಸು ರಾಶಿ. ಖಂಡಿತವಾಗಿ ಇವತ್ತು 9:30ವರೆಗೂ ಚೆನ್ನಾಗಿರುತ್ತೆ. 9ರ ಮೇಲೇನೂ ಲಾಭಕ್ಕೇನು ತೊಂದರೆಗಳಿಲ್ಲ. ಆದರೆ ನೂತನ ಕಾರ್ಯಗಳನ್ನ ಈ ದಿನದಲ್ಲಿ ನಿಮಗೆ ಮಾಡುವಂಥದ್ದು ನಿಮ್ಮ ನಕ್ಷತ್ರದ ಮೇಲೆ ಚೆನ್ನಾಗಿಲ್ಲ ಅಷ್ಟೇ. ಆದರೆ ಮನೆಯಲ್ಲಿರೋರು ಹಿರಿಯರು ಮಾಡಿದ್ರೆ ಅದು ಏನು ತೊಂದರೆ ಇಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. 9ರ ಮೇಲೆ ನಿಮ್ಗೆ ಚೆನ್ನಾಗಿರುತ್ತೆ, ಲಾಭವೂ ಉಂಟು, ಕ್ಷೇಮವೂ ಉಂಟು. ಉತ್ತರಾಷಾಢ ಮಕರ ರಾಶಿ. ನಾವು ಹೇಳಿದಂತೆ ಉತ್ತರಾಷಾಢ ಮಕರ ಮತ್ತು ಧನುಸು ಹಿಂಗಿದೆ. ಅದೇ ಥರ ಮಕರ ರಾಶಿಯಲ್ಲಿ ಜನನವಾದವರು ಕೂಡ ಇವತ್ತು ಚೆನ್ನಾಗಿದೆ. ಆದರೆ ಧನಹಾನಿ ಅಂತ ಒಂದು ವಿಷಯ ಬರೋದರಿಂದ ಹಣಕಾಸಿನ ವಿಷಯದಲ್ಲಿ ನೀವು ಎಚ್ಚರವಾಗಿರಿ. ಅಂದರೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರು. ನಂತರ ನೋಡುವಂಥ ಶ್ರವಣ ನಕ್ಷತ್ರ ಮಕರ ರಾಶಿಯವರು. ಖಂಡಿತವಾಗಿ ಇವತ್ತು 9:30ವರೆಗೂ ಚೆನ್ನಾಗಿರುತ್ತೆ. ಆದರೆ ಧನಹಾನಿ ಅಂತ ಇರೋದರಿಂದ ಎಚ್ಚರವಾಗಿರಿ. ಹಣದ ವಿಷಯ ಇವತ್ತೇನು ಮಾತಾಡೋಕ್ಕೆ ಹೋಗಬೇಡಿ, ಅಥವಾ ಅದರ ವಿಷಯವಾಗಿ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಇದು 1, 2 ಈ ಪಾದಗಳಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆನೇ ಎದ್ದು ದೇವರನ್ನ ಪೂಜೆ ಮಾಡಿಕೊಂಡು ಯಾರಿಗಾದರೂ ಸಹಾಯ ಮಾಡಿ. ನಿಮ್ಮ ಶಕ್ತಿ ಎಷ್ಟಿರುತ್ತದೋ ಅಷ್ಟು ಮಾತ್ರವೇ. ಆಮೇಲೆ ಇನ್ನೂ ಸೂಪರ್ ಆಗಿದೆ. ಆದರೆ ಹಣಕಾಸಿನ ವ್ಯವಹಾರ ಇವತ್ತು ಮಾಡೋದು ಬೇಡ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಜನ್ಮತಾರೆ ಬೆಳಗ್ಗೆ 9:30ವರೆಗೂ. ಅದಾದ ನಂತರ ಇವತ್ತು ದಿನಪೂರ್ತಿ ಚೆನ್ನಾಗಿರುತ್ತದೆ. ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತವು ನಿಮಗೆ ಅನುಕೂಲವಾಗಿರುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ. 9:30ವರೆಗೂ ಚೆನ್ನಾಗಿದೆ. ಆಮೇಲೆ ಮಿಕ್ಕದು ಚೆನ್ನಾಗಿದೆ. ಆದರೂ ಜನ್ಮತಾರೆಯಾಗಿರೋದರಿಂದ ಯಾರಿಗಾದ್ರು ಸಹಾಯ ಮಾಡಬೇಕು. ವಿಶೇಷವಾಗಿ ಹೇಳಬೇಕಂದ್ರೆ ಶತಭಿಷ ನಕ್ಷತ್ರ ಇದು ರಾಕ್ಷಸ ಗಣ, ರಾಹುವಿನ ನಕ್ಷತ್ರ. ಅದು ಹಾವು, ಸರ್ಪಗ್ರಹ ಅಂತ. ಧನಿಷ್ಠ ನಕ್ಷತ್ರ ಅನ್ನೋದು ಕುಜ, ಅದೂ ಸರ್ಪಗ್ರಹವೇ. ಸರ್ಪಶಾಂತಿ ಅಥವಾ ಸರ್ಪಧ್ಯಾನ ಇದು ಒಳ್ಳೆಯದಾಗುತ್ತೆ ನಿಮಗೆ. ಪೂರ್ವಭಾದ್ರ ಕುಂಭರಾಶಿ. ಅಂದರೆ 1, 2, 3 ಪಾದಗಳಲ್ಲಿ ಹುಟ್ಟಿದವರು. ಈ ದಿನದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಮೈತ್ರಿ ಧಾರೆ ಇದೆ, ಶರೀರ ಸುಖವಿದೆ 9:30ವರೆಗೂ. 9:30 ಮೇಲೆ ನೋಡಿದ್ರೆ ಅದೂ ದಿನಪೂರ್ತಿ ಚೆನ್ನಾಗಿರುತ್ತದೆ. ಹಂಗಾಗಿ ಇವತ್ತು ರಾತ್ರಿ ಎಲ್ಲ ದಾಟಿ ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತವೂ ಚೆನ್ನಾಗಿರುತ್ತದೆ. ಪೂರ್ವಭಾದ್ರ ಮೀನರಾಶಿ. ಈ ದಿನ ನಿಮಗೆ ಖಂಡಿತವಾಗಿಯೂ ನಾಳೆ ಬೆಳಗ್ಗೆವರೆಗೂ ಚೆನ್ನಾಗಿದೆ. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ 4 ಪಾದಗಳು ಇದರಲ್ಲಿ ಅಡಗುತ್ತದೆ. 9:30 ಮೇಲೆ ನಿಮ್ಗೆ ಚೆನ್ನಾಗಿರೋದು. ಆದರೆ ಇವತ್ತು ಖರ್ಚುಗಳು ಜಾಸ್ತಿ ಆಗುತ್ತೆ ಅಂತ, ಅಂದರೆ ಧನವ್ಯಯ. ಈಗ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ.
ರೇವತಿ ನಕ್ಷತ್ರ ಮೀನರಾಶಿ. ಅನುಕೂಲ ಉಂಟು, ಸ್ವಲ್ಪ ಖರ್ಚು ಮಾತ್ರ ಹೆಚ್ಚು ನೋಡ್ಕೊಳ್ಳಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾವು ದೇವರನ್ನ ಬೇಡ್ಕೊಳ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.